ಐಟಿ ಸಿಟಿಯಲ್ಲಿ ಸೂರ್ಯದೇವ ನೆತ್ತಿ ಸುಡುತ್ತಿದ್ದಾನೆ. ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚು ಬಿಸಿಲಿನ ಝಳ ಹೆಚ್ಚಾಗಿದೆ. ತಾಪಮಾನ ಹೆಚ್ಚಳದಿಂದ ಜನರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತಾ ಇದೆ ಅನ್ನೋ ವಿಷಯವನ್ನ ವೈದ್ಯರು ಹೇಳ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೆದರ್ಗೆ ಫೇಮಸ್ ಆಗಿದ್ದ ಸಿಲಿಕಾನ್ ಸಿಟಿಯಲ್ಲಿ ಸದ್ಯ ಸುಡು ಬಿಸಿಲು ಶುರುವಾಗಿದೆ. ಬೆಳಗ್ಗಿನಿಂದಲೇ ಬಿರು ಬಿಸಿಲು ಸಿಟಿ ಜನರ ನೆತ್ತಿ ಸುಡುತ್ತಿದೆ. ಒಣ ಹವೆಯ ಕಾರಣ ಸಿಟಿ ಜನರಿಗೆ ಸಾಲು ಸಾಲು ರೋಗಗಳು ಬಾಧಿಸುತ್ತಿವೆ. ಹೌದು, ಅತಿಯಾದ ಒಣಹವೆಯಿಂದ ಸನ್ಸ್ಟ್ರೋಕ್, ಡಿಹೈಡ್ರೇಷನ್ ಪ್ರಕರಣಗಳು ಉಲ್ಬಣಗೊಂಡಿವೆ. ವಾಂತಿ ಭೇದಿ, ಚಿಕನ್ ಪಾಕ್ಸ್, ಮೂಗಿನಲ್ಲಿ ರಕ್ತಸ್ರಾವ, ಟೈಫಾಯ್ಡ್ ಕೇಸ್ಗಳು ಉಲ್ಬಣಗೊಂಡಿವೆ. ಮಕ್ಕಳಿಗೂ ಹಲವು ರೋಗಗಳು ಕಾಡುತ್ತಿವೆ. ಬೇಸಿಗೆ ಉರಿ ಬಿಸಿಲು, ಸೊ ಆಮೇಲೆ ಎಲ್ಲ ಕಡೆ ತೇರುಗಳು ಅವೆಲ್ಲ ನಡೀತಾ ಇರುತ್ತೆ. ಸೊ ನೀರಿನ ಅಭಾವ ಇರುತ್ತೆ. ಸೊ ಈ ಥರ ಟೈಮಲ್ಲಿ ನೀರಿನಿಂದ ಆಗೋವಂಥ ಕಾಯಿಲೆಗಳಾಗಿರ್ಬೋದು, ಅಥವಾ ಬಿಸಿಲಿನಿಂದ ಅತಿಯಾದ ಬಿಸಿಲಿನಿಂದ ಆಗೋಂಥ ಕಾಯಿಲೆಗಳಾಗಿರ್ಬೋದು ನೀರಿನಿಂದ ಅಂತಂದರೆ ಇವಾಗ ಯೂಶಲಿ ವಾಂತಿ ಭೇದಿ ಇರ್ಬೋದು. ಮಕ್ಕಳಿಗೆ ಬೇಸಿಗೆ ರಜೆ ಶುರು ಆಗುತ್ತೆ, ಮತ್ತು ಹೊರಗಡೆ ರೋಡ್ ಸೈಡ್ ಅವೆಲ್ಲ ತಿನ್ನೋದೆಲ್ಲ ಮಾಡ್ತಾರೆ. ಮತ್ತು ತೇರುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಬೇಕಲ್ಲಿ ನೀರು ಕುಡಿಯೋದ್ರಿಂದ ಮತ್ತು ಎಲ್ಬೇಕಲ್ಲಿ ಊಟ ಮಾಡೋದ್ರಿಂದ ಇನ್ಫೆಕ್ಷಸ್ ಡಿಸೀಸ್ ಏನಂತೀವೋ ಅವೆಲ್ಲ ಆಗೋಂಥ ಚಾನ್ಸಸ್ ಇರುತ್ತೆ. ಅತಿಯಾದ ಒಣಹವೆಯಿಂದ ಸನ್ಸ್ಟ್ರೋಕ್, ಮೈಗ್ರೇನ್ ಕೇಸ್ಗಳು ಹೆಚ್ಚಾಗಿದ್ರೆ ಮಕ್ಕಳಿಗೆ ಸ್ಕಿನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ಕ್ಯಾಂಡಿಡಾ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಡಯೇರಿಯಾ ಸೇರಿ ನಾನಾ ರೋಗದ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಮಕ್ಕಳಲ್ಲಿ 15% 20% ಏರಿಕೆ ಕಂಡಿದೆ. ಅತಿಯಾದ ಉಷ್ಣಾಂಶದಿಂದ ಪಾರಾಗಲು ಹೆಚ್ಚು ನೀರು ಸೇವನೆ ಇರಲಿ ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಅತಿಯಾದ ಬಿಸಿಲಿನಿಂದ ಏನಾಗುತ್ತೆ, ಡಿಹೈಡ್ರೇಷನ್, ನೀರು ಸರಿಯಾಗಿ ಕುಡಿಯಲ್ಲ ಮಕ್ಕಳು. ಆದ್ದರಿಂದ ಅವರಿಗೆ ಡಿಹೈಡ್ರೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದನ್ನು ತಪ್ಪಿಸ್ಬೇಕು ಅಂತಂದರೆ ನೀರು ಹೆಚ್ಚಿಗೆ ಕುಡಿತಾ ಇರಬೇಕು. ಗಂಟೆಗೆ ಒಂದ್ಸರಿ, 2 ಗಂಟೆಗೆ ಒಂದ್ಸರಿ ಕಂಪಲ್ಸರಿಯಾಗಿ. ಎಸ್ಪೆಷಲಿ ಮಕ್ಕಳು ನೀರು ಕುಡಿಯೋದು ಕಡಿಮೆ. ಹಾಗಾಗಿ ನೀರು ಮತ್ತು ಎಳ್ನೀರು ಮತ್ತು ದ್ರವ ರೂಪದ ಹಣ್ಣುಗಳು, ತರಕಾರಿಗಳು, ಸೊಪ್ಪು ಇವೆಲ್ಲ ಚೆನ್ನಾಗಿ ಸೇವಿಸಬೇಕು. ಎಸ್ಪೆಷಲಿ ನೀರು ಚೆನ್ನಾಗಿ ಕುಡಿಬೇಕು. ದಿನಕ್ಕೆ 2-3 ಲೀಟ್ರ್, ಅಟ್ಲೀಸ್ಟ್ ಮಕ್ಕಳು 2-3 ಲೀಟ್ರ್ ನೀರು ಕುಡಿಬೇಕು. ಶೆಕೆಯ ಕಾರಣ ಬೆವರಿನಿಂದ ದೇಹದಲ್ಲಿ ತೇವಾಂಶ ಕಡಿಮೆಯಾಗಿ ಅನಾರೋಗ್ಯ ಉಂಟಾಗುತ್ತದೆ. ಹೀಗಾಗಿ ನೀರಿನ ಸೇವನೆಯ ಹೆಚ್ಚಳದ ಜೊತೆಗೆ ಹಣ್ಣಿನ ರಸ ಸೇವಿಸೋದು ಉಳಿತು. ಬೇಸಿಗೆಗೆ ಕಾಟನ್ ಉಡುಪು ಬೆಸ್ಟ್. ಗರ್ಭಿಣಿಯರು ಆದಷ್ಟು ಬಿಸಿಲಿಗೆ ಹೋಗುವುದು ಅವಾಯ್ಡ್ ಮಾಡುವುದು ಉತ್ತಮ. ಹೃದಯ ಸಮಸ್ಯೆ, ರಕ್ತದೊತ್ತಡ ಇರುವವರು ಜಾಗ್ರತೆಯಿಂದ ಇರಬೇಕೆಂದು ವೈದ್ಯರು ಸಲಹೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.